ಚಿಕನ್ ಅನ್ನು ಸರ್ಫ್ ಹಾಕಿ ತೊಳಿತಿದ್ದಾಳೆ. ದಿಲ್ಲು ಬೇಕು, ಬಟ್ ನಾವು ಅದು ಮೊದಲೇ ಹಾಕಿ ಪುಡಿ ಮಾಡಿದ್ದು. ಸೊ ನಾನು ಮಸಾಲೆ ಎಲ್ಲ ಬಿಟ್ಟೋಗುತ್ತೆ, ಎಲ್ಲ ಸ್ಪೂನಿಗೆ ಅಂಟುತ್ತೆ. ರೆಡಿ ಆಗಿದೆ, ಇನ್ನು ನಾವು ಊಟ ಮಾಡುದು. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ನಾವು ಡೈಲಿ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸೊ ನಾವು ಫಸ್ಟಿಗೆ ವ್ಲಾಗನ್ನ ಮಧ್ಯಾಹ್ನದ ಅಡುಗೆ ಮುಖಾಂತರ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಇವತ್ತು ಸಂಡೇ ಆದ್ರಿಂದ ಮನೇಲಿ ಎಲ್ಲರೂ ಇದ್ದಾರೆ. ಸೊ ಎಲ್ಲ ಅಡುಗೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸೊ ಏನೆಲ್ಲ ಆಗುತ್ತೆ ಅಂತ ನೋಡುವ ಬನ್ನಿ. ಪ್ಯಾನ್ ಬಿಸಿ ಮಾಡೋದಕ್ಕೆ 6 ಚಕ್ಕೆ, 2 ನಕ್ಷತ್ರವು, ಸ್ವಲ್ಪ ಸೋಂಪು, ಒಂದು ಸಣ್ಣ ತುಂಡು ಚಕ್ಕೆ, ಇಷ್ಟು ಹಾಕಿ ಡ್ರೈ ರೋಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು. ಒಳ್ಳೆ ಅರೋಮ ಬರೋ ತನಕ ಡ್ರೈ ರೋಸ್ಟ್ ಮಾಡಿ. ಡ್ರೈ ರೋಸ್ಟ್ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಈಗ ಪ್ಯಾನಿಗೆ 2 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ, ಇದು ಸ್ವಲ್ಪ ಹೀಟ್ ಆಗಲಿ. ಆಮೇಲೆ ಆನಿಯನ್ ಸ್ಲೈಸ್ ಮಾಡಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋರಕ್ಕೆ ಫ್ರೈ ಆಗಲಿ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, 3 ಹಸಿಮೆಣಸಿನಕಾಯಿ, ಒಂದು 2 ಮಿನಿಟ್ಸ್ ಫ್ರೈ ಹಾಕಿ. ನಂತರ ಸ್ವಲ್ಪ ಕೊಬ್ಬರಿ,
ಅರ್ಧ ಟೀ ಸ್ಪೂನ್ ಕರಿಮೆಣಸು, 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಪುದೀನ, 1 ಕಪ್ಪಷ್ಟು ಕೊತ್ತಂಬರಿ, ಈ ಚಿಕನ್ ಅನ್ನು ತೊಳೆಯುವ ಜವಾಬ್ದಾರಿ ವಿ ನಮಸ್ಕಾರಿನಾಸಿಗೆ ಕೊಟ್ಟಿದ್ದೇವೆ. ಚಿಕನ್ ಅನ್ನು ಸರ್ಫ್ ಹಾಕಿ ತೊಳಿತಿದ್ದಾಳೆ. ಚಿಕನಿಗೆ ಸರ್ಫ್ ಬೇಕಾ ತೊಳಿಲಿಕ್ಕೆ? ಕೋಳಿ ಸತ್ತಿದೆಯಾ? ಜೀವ ಉಂಟು. ಹಲೋ ಮಿಸ್ಟರ್, ನಿಂಗೆ ಅಲ್ಲಿ ಚಿಕನ್ ಕಟ್ ಮಾಡುವಾಗ ಸುತ್ತಲಿಕ್ಕೆ ಹೇಳಿದ? ಹಾಂ ಓಯ್ ಹೇಗು ಅಲ್ಲ ರೀ, ರೆಡಿ ಆಗ್ತಾ ಇರಲಿ, ನಾವು ಆಡುವ ಸ್ವಲ್ಪ. ದಿಲ್ಲು ದಿಲ್ಲು ತಿಳುಗತ್ತಾ ಬುತ್ತದು? ತೊಳ್ಕೊಂಡೆ ಅಡ್ಲಾಗಿ ತೊಳ್ಕೊಂಡಿದ್ದಿಲ್ಲದು ಕಾದೆ ಒಯ್ಯಲ್ಲ. ಅಲ್ಲಿ ಚಿಕನ್ ಇದು ಸ್ವಲ್ಪ ಬೇರೆ ಕೆಲಸ ಆಗ್ತಾ ಉಂಟು, ಹಾಗೆ ಇಲ್ಲಿ ನಾವು ಸ್ವಲ್ಪ ಇದು ವಿಡಿಯೋ ನೋಡುವ. ಆಮೇಲೆ ಚಿಕನನ್ನು ಹೇಗೆ ಮಸಾಲ ಹಾಕ್ತಿದ್ದಾರೆ, ಯಾವ ರೀತಿ ತಯಾರಿಸ್ತಿದ್ದಾರೆ ಅದನ್ನೆಲ್ಲ ಮತ್ತೆ ನಿಮಗೆ ತೋರಿಸ್ತೇನೆ. ದಿಲ್ಲು ಕಾಲಗತ್ತಾ ಡಿಲ್ಲು ಕೆಳ್ತಾಗಿ? दिल्लो साइकिल क्या बता तुझे? साइकिल और खेलना है? कल बता दिल्लो दिल स्माइल स्माइल what ಸ್ಮೈಲ್ ಗೊತ್ತಾ? ನೋಡಿ ಏನೆಲ್ಲ ಬೇಕು ಅದಕ್ಕೆ. ಟೊಮೆಟೊ ಆಗಲಿ ಎಲ್ಲ ಕಟ್ ಮಾಡಿ ರೆಡಿ ಇಡ್ತಿದ್ದಾಳೆ ಇವಳು. ಈಗ ನಾವು ಚಿಕನಲ್ಲಿ ಎಂತ ಮಾಡೋದು? ಅದು ಚಿಕನ್ ಕರಿ ಮತ್ತೆ ಚಿಕನ್ ಕಬಾಬ್. ಇದಕ್ಕೆ ಚಿಕನ್ ಕೊರಿ ರೊಟ್ಟಿ ಹಾಕಿ ತಿನ್ನೋದು. ಚಿಕನ್ ಕೊರಿ ರೊಟ್ಟಿಯಾ ಖಾಲಿ ಕೊರಿ ರೊಟ್ಟಿಯಾ? ಖಾಲಿ ಕೊರಿ ರೊಟ್ಟಿ ಬರುತ್ತಲ್ಲ, ಅದಕ್ಕೆ ನಾವು ಚಿಕನ್ ಹಾಕ್ಬೇಕು. ಮತ್ತೆ ಕೋರಿ ಇರುದು ಅಂತದೆ, ಕೋರಿಯಲ್ಲಿ ಚಿಕನ್ ಇಲ್ವಾ? ಅದು ಕೊರಿ ರೊಟ್ಟಿ ತಿನ್ನೋದು ಚಿಕನ್ ಅಲ್ಲಿ, ಹಾಗೆ ಅದಕ್ಕೆ ಆ ಥರ ಹೇಳುದು. ಯಾಕೆ ಫಿಶ್ ಅಲ್ಲಿ ಮಾಡಿದ ಫಿಶ್ ಕರಿಯಲ್ಲಿ ಸಹ ಹೊಟ್ಟೆಗೆ ಹೋಗ್ತದೆ. ನೋಡಿ ನಾವು ಮಣ್ಣಿದು ಮಡಿಕೆಯಲ್ಲಿ ಮಾಡ್ತಿದ್ದೇವೆ. ಇದರಲ್ಲಿ ಒಳ್ಳೆ ಆಗ್ತದೆ. ಯಾವುದಾದ್ರೂ ಕರಿ ಮಾಡೋದಾದರೆ ಚಿಕನ್ ಆಗಲಿ ಫಿಶ್ ಆಗಲಿ ತುಂಬ ಒಳ್ಳೆಯದಾಗ್ತದೆ. ಸೊ ಹಳೆ ಕಾಲದಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು. ಸೊ ನಾವು ಕೂಡ ಈಗ ಹಳೆಯ ಕಾಲಕ್ಕೆ ಹೋಗ್ತಿದ್ದೆ.
ಸೊ ಅದಕ್ಕಿಂತ ಮೊದಲು ಸ್ಟೀಲೆಲ್ಲ ಯೂಸ್ ಮಾಡೋದಲ್ಲ, ಇದು ಬೆಟರ್. ಇದರಲ್ಲಿ ಮಾಡಿ ನೋಡಿ, ಟೇಸ್ಟ್ ಹೇಗಿರ್ತದೆ ನೋಡಿ, ಸೂಪರ್. ರೆಡಿಯಾದ ಮಸಾಲವನ್ನು ಒಂದು ಕಂಟೈನರಲ್ಲಿ ನಾನು ಇಟ್ಟಿದ್ದೇನೆ. ಈಗ ನಾವು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕುವ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ಉಂಟಲ್ಲ ಒಂದು ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಎಣ್ಣೆ ನೋಡಿ ಸ್ವಲ್ಪ ಕಾಯ್ತು. ಆಗ ನಾವು ಈರುಳ್ಳಿ ಹಾಕುವ. ಅದರೊಟ್ಟಿಗೆ ಹಸಿಮೆಣಸು ಕೂಡ 2. ನೀವು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕ್ಬೋದು, ಬಟ್ ಅದು ಆಪ್ಷನಲ್, ನಾನು ಹಾಕಲ್ಲ. ಆಗಲೇ ನಾನು ಗ್ರೈಂಡ್ ಮಾಡೋದಕ್ಕೆ ಹಾಕಿದ್ದೇನೆ, ಅದಕ್ಕೋಸ್ಕರ ಇದಕ್ಕೆ ಹಾಕಲ್ಲ. ಇದು ಒಳ್ಳೆ ಫ್ರೈ ಹಾಕಬೇಕು ಆನಿಯನ್. ಟೊಮೆಟೊ ಕೂಡ ಒಂದು ಒಳ್ಳೆ ಸಾಫ್ಟ್ ಆಗುವಷ್ಟು ಫ್ರೈ ಆಗಬೇಕು. ನಾನಿದು ಟೊಮೆಟೊ ಹಾಕಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ಈಗ, ಆಗ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ. ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನಾವು ಕ್ಲೀನಾಗಿ ತೊಳೆದ ಚಿಕನನ್ನು ಹಾಕುವ. ಮಿಕ್ಸ್ ಮಾಡುವ ಚೂರು. ಮಿಕ್ಸ್ ಮಾಡಿದ ಮೇಲೆ ಆಗ ನಾವು ಗ್ರೈಂಡ್ ಮಾಡಿದ್ವಿ ಅಲ್ಲ ಮಸಾಲ, ಅದರಲ್ಲಿ ಚೂರು ನೀರು ಹಾಕುವ, ಮಿಕ್ಸಿ ತೊಳೆದ. ಈಗ ಇದು 20 ನಿಮಿಷ ಬೇಯಬೇಕು. ಸೊ ಬನ್ನಿ, ಆಮೇಲೆ 20 ನಿಮಿಷ ಆದಮೇಲೆ ಸಿಗುವ. 20 ನಿಮಿಷ ಬೇಯಲಿ, ಆಗ ರಪ್ಪ ಚಿಕನ್ ಕಬಾಬನ್ನು ಮಾಡುವ. ಒಂದು ಮೊಟ್ಟೆ, ಆಮೇಲೆ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಹುಡಿ, ಅರಶಿನ,
ಗರಂ ಮಸಾಲೆ ಸ್ವಲ್ಪ, ಬೇವು ಪಲಾಸಗಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ತೇನೆ ನಾನು. ಮಿಕ್ಸ್ ಮಾಡುವ. ಇದಕ್ಕೆ ಸ್ವಲ್ಪ ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ ಎಲ್ಲ ಹಾಕಬೇಕು. ಬಟ್ ನಾವು ಅದು ಮೊದಲೇ ಹಾಕಿ ಪುಡಿ ಮಾಡಿದ್ದು, ಸೊ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕುವ. ಒಳ್ಳೆ ಟೇಸ್ಟ್ ಬರುತ್ತೆ, ರುಚಿ ಕೂಡ ಒಳ್ಳೆದಿರುತ್ತೆ. ಇದಕ್ಕೆ ಈಗ ನೀರು ಹಾಕೋದು ಬೇಡ, ಯಾಕಂದರೆ ಆಮೇಲೆ ಅದು ಚಿಕನ್ ನೀರು ಬಿಡುತ್ತಲ್ಲ, ಮತ್ತು ನೀರಾಗುತ್ತೆ ಅದಕ್ಕೆ. ಇದಕ್ಕೆ ಮತ್ತೆ ಕಾರ್ನ್ಫ್ಲವರ್ ಹಾಕಬೇಕು, ಅದು ಈಗ ಬೇಡ, ಲಾಸ್ಟಿಗೆ ಹಾಕಿದ್ರೆ ಆಯಿತು. ಈಗ ಒಂದು ಲಿಂಬೆ ಹುಳಿ ಹಾಕುವ. ಒಂದು ಇಡೀ ಲಿಂಬೆ ಹಣ್ಣು ಹಾಕುವ. ಮಮ್ಮ ರಾವ್ ಚಿಕನ್ ಕೂಡ ನೋಡಿ ಇಲ್ಲಿ ಒಳ್ಳೆ ಬೆಂದಿದೆ. ಇನ್ನೊಂದು 2 ಮಿನಿಟ್ಸ್ ಬೇಯಲಿ. ಈಗ ನೋಡಿ ಇಲ್ಲಿ ಕಬಾಬ್ ಈಗ ಇದು ಒಳ್ಳೆ ಮಿಕ್ಸ್ ಆಯ್ತಲ್ಲ. ಒಳ್ಳೆ ಮಿಕ್ಸ್ ಆಯ್ತಲ್ಲ. ಈಗ ನಾವು ಚಿಕನ್ ಹಾಕುವ ಇಲ್ಲಿ. ಕಬಾಬ್ ಮಿಕ್ಸ್ ಆಗಿದೆ. ಇದು ಫ್ರೈ ಮಾಡುವ ಟೈಮಲ್ಲಿ ನಾವು ಇದಕ್ಕೆ ಕಾರ್ನ್ಫ್ಲವರ್ ಹಾಕಿದ್ರೆ ಆಯಿತು. ಈಗ ಬೇಡ, ಈಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಡುವ. ಇಲ್ಲಿ ಚಿಕನ್ ಒಳ್ಳೆ ಥರ ಬೆಂದಿದೆ ಅಲ್ಲ. ಸೊ ಈಗ ನಾವು ಗ್ರೀನ್ ಮಸಾಲ ಹಾಕುವ. ಈಗ ನಾವು ಆಗ ಗ್ರೈಂಡ್ ಮಾಡಿದ್ವಲ್ಲ ಮಸಾಲ, ಅದನ್ನು ಹಾಕುವ. ಈಗ ಉಪ್ಪು ಎಲ್ಲ ಕರೆಕ್ಟಾಗಿ ನೋಡಿ ಎಷ್ಟು ಬೇಕು. ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತೀನಿ, ಕೋರಿ ರೊಟ್ಟಿಗೆ ಎಲ್ಲ. ಸುಮಾರು ಅರ್ಧ ಕಪ್ಪಿನಷ್ಟು ನೀರು ಆ್ಯಡ್ ಮಾಡಿದ್ದೇನೆ. ಇನ್ನು ಬೇಕಾದರೆ ನೋಡುವ. ಇದು ಬಿಸಿ ಆಗುವಾಗ ತಿಕ್ಕಾಗಿ ಬರುತ್ತೆ ಹಾಗೆ. ಕೂಡ ಆ್ಯಡ್ ಮಾಡಿ ಆಯಿತು. ಈಗ ಇದೊಂದು ಮಸಾಲೆ ಒಟ್ಟಿಗೆ ಒಂದ್ಸಲ ಬೇಯಲಿ. ಸೊ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡುವ. ಒಂದು 5 ನಿಮಿಷ ಬೇಯಲಿ ಮಸಾಲೆ ಒಟ್ಟಿಗೆ, ಆಮೇಲೆ ಸಿಗುವ. 5 ನಿಮಿಷ ಆಯಿತು. ಒಳ್ಳೆ ಕುದಿ ಬರ್ತಾ ಉಂಟು. ಎಷ್ಟು ಒಳ್ಳೆ ಕಾಣುತ್ತಲ್ಲ, ಎಷ್ಟು ಒಳ್ಳೆ ಫ್ರೈ. ಇದು ಕೋರಿ ರೊಟ್ಟಿಗೆ ಒಳ್ಳೆ ಆಗ್ತದಲ್ಲ, ಚಂದ ಆಗ್ತದೆ ಕೋರಿ ರೊಟ್ಟಿ. ಆಮೇಲೆ ಎಷ್ಟು ಒಳ್ಳೆ ನೀರು ದೋಸೆ, ಇದನ್ನು ಈಗ ತಿನ್ನೋದು ಬೇಡ,
ಮತ್ತೆ ಯಾವಾಗ ತಿನ್ನೋದು? ಮತ್ತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನುವ. ಅಂದರೆ ಮಧ್ಯಾಹ್ನಕ್ಕೇನೆ ಇದು? ಮಧ್ಯಾಹ್ನಕ್ಕೆ, ಆಮೇಲೆ ತಿನ್ನುವ. ಕಬಾಬ್ ಕೂಡ ರೆಡಿ ಆಗಬೇಕಲ್ಲ. ಕಬಾಬ್ ಮಾಡಿ ನನಗೆ ಸಾರಿ ತಿನ್ಬೇಕೀಗ. ಆಯಿತು, ಈಗ ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡುವ. ಆಯಿತು, ಈಗ ನೆಕ್ಸ್ಟ್ ಕಬಾಬ್ ಮಾಡುವ. ಬನ್ನಿ, ಮಾಡಲಿಕ್ಕೆ ಕಡಾಯಿ ಇಡುವ. ಇದು ನಮ್ಮದು ಕಬ್ಬಿಣದ್ರಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ ಕಬಾಬ್. ಉಡುಪು ಜಾತ್ರೆ ಇತ್ತಲ್ಲ, ಕರೆಕ್ಟ್, ಕುಡುಪು ಜಾತ್ರೆಯಲ್ಲಿ ತಗೊಂಡದ್ದು. ಅದು ಕೂಡ ವಿಡಿಯೋ ಹಾಕಿದ್ದೇನೆ ನಾನು. ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹಾಕ್ತೇವೆ ಲಿಂಕ್ ಅನ್ನು, ನೀವು ಹೋಗಿ ಚೆಕ್ ಮಾಡಬಹುದು. ಇಷ್ಟು ಕಡಿಮೆಗೆ ಸಿಕ್ಕಿತಲ್ಲ ನಮಗೆ? ಹೌದು, 400. 400 ಏನೋ, ಇಲ್ಲದಿದ್ರೆ ಇದಕ್ಕೆ ಜಾಸ್ತಿ ಉಂಟು. ಎಷ್ಟು ದೊಡ್ಡ ಕಡೆ, ಎಷ್ಟು ಕಬಾಬ್ ಮಾಡ್ಬೋದು. ಯಾವ್ದು ಎಣ್ಣೆ ಹಾಕುದೀಗ? ಈಗ ಮೊನ್ನೆ ಒಂದ್ಸತಿ ಕಬಾಬ್ ಮಾಡಿದ್ದು ಎಣ್ಣೆ ಇತ್ತು. ಹೌದು, ಅದನ್ನ ಯೂಸ್ ಮಾಡ್ಬೋದು. ಅದನ್ನ ಇವಾಗ ಹಾಕ್ತೇನೆ. ಮತ್ತೆ ಅಷ್ಟು ಎಣ್ಣೆ ಸಾಕಾಗಲ್ಲ, ಸೊ ಇದು ಕೂಡ ಹಾಕ್ತೇನೆ. ದೊಡ್ಡದಲ್ಲ. ಈಗ ಎಣ್ಣೆ ಬಿಸಿ ಆಗ್ಲಿ. ನಾವು ಫ್ರಿಜ್ ಅಲ್ಲಿ ಇಟ್ಟಿದ್ವಿ ಒಂದು 15 ನಿಮಿಷ. ನಮ್ಗೆ ಟೈಮ್ ಇರ್ಲಿಲ್ಲ ಕಬಾಬ್ ಮಾಡಿ ಇಡ್ಲಿಕ್ಕೆ. ಸೊ ನಾವು ಅರ್ಜೆಂಟಲ್ಲಿ ಮಾಡಿದ್ವಿ. ತಿನ್ಬೇಕಂತ ಅನಿಸಿದ್ರೆ ಬೇಗ ಬೇಗ ಮಾಡಬೇಕಲ್ಲ. ಹಾಗೆ ಹೇಳಿದಲ್ಲ ನಾನು ನಿಮಗೆ, ಕಾರ್ನ್ಫ್ಲವರ್ ಫ್ರೈ ಮಾಡುವ ಟೈಮಲ್ಲಿ ಹಾಕಿ ಅಂತ. ಸೊ ಈಗ ನಾವು ಫ್ರೈ ಮಾಡ್ತೇವೆ, ಹಾಗಾಗಿ ಕಾರ್ನ್ಫ್ಲವರನ್ನು ಹಾಕ್ತೇವೆ. ನೀವು ನೋಡಿ, ಹಾಕುವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿ. ಮತ್ತೆ ಇದು ಒಳ್ಳೆ ತರ ಮಿಕ್ಸ್ ಮಾಡಿ. ಒಳ್ಳೆ ತರ ಮಿಕ್ಸ್ ಆಯಿತು. ಸೊ ಎಣ್ಣೆ ಕಾದಿದ್ಯಾ ಅಂತ ನೋಡುವ. ಎಣ್ಣೆ ಕಾದಿದೆ. ಈಗ ನಾವು ಒಂದೊಂದೇ ಕಬಾಬ್ ಬಿಡುವ. ಕಬಾಬ್ ಮತ್ತೆ ಫಸ್ಟ್ ಚಿಕನ್ ಬಿಡುವ, ಮತ್ತೆ ಕಬಾಬ್ ಆಗ್ತದೆ ಅದು. ಹಾಗೆ ಅಲ್ಲ, ಹೇಳುವಾಗ ಕಬಾಬ್ ಅಂತಾನೆ ಹೇಳುತ್ತಲ್ಲ. ಸೊ ನೋಡಿ, ಒಳ್ಳೆ ಎಣ್ಣೆ ಕಾದಿದೆ. ಮತ್ತೆ ಇದರಲ್ಲಿ ಕಬಾಬ್ ಮಾಡಿದ್ರೆ ಒಳ್ಳೆ ಆಗುತ್ತೆ ಮಾತ್ರ, ಅಂದರೆ ಕಬ್ಬಿಣದಲ್ಲ ಹಾಗೆ. ಮತ್ತೆ ಹಾಕುವಾಗ ಉಂಟಲ್ಲ, ಬಿಸಿ ಬಿಸಿ ಎಣ್ಣೆಗೆ ಹಾಕಬೇಕು, ಇಲ್ಲದಿದ್ದರೆ ಅದು ಎಣ್ಣೆ ಹೀರ್ಕೊಳ್ಳುತ್ತೆ. ಮಿಸೆ ಆಗಲಿ ಮತ್ತೆ ನೋಡುವ, ಮತ್ತೆ ತೋರಿಸ್ತೀನಿ ವಿಡಿಯೋ. ಒಳ್ಳೆ ಕಾಣ್ತದಲ್ಲ. ಇದು ನಾವು ಫ್ಲಿಪ್ ಮಾಡುವ. ಕಬಾಬ್ ಬಾಣಲೆಗೆ ಹಾಕಿದ ತಕ್ಷಣ ನಾವು ಎಂತ ಕೂಡ ಹಾಕ್ಬಾರ್ದು. ಸ್ಪೂನೆಲ್ಲ ಹಾಕಿದ್ರೆ ಅದ್ರದ್ದು ಮಸಾಲೆ ಬಿಡುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ನೋಡಿ, ಒಂದೊಂದು ಫ್ಲಿಪ್ ಮಾಡಿದರೆ ಆಯಿತು. ನೋಡ್ತಿದ್ದೀರಲ್ಲ ಹೇಗೆ ಮಸಾಲ ಅದರಲ್ಲೇ ಉಂಟಂತ. ನೀವು ಮೊದಲು ಹಾಕಿದ್ರೆ ಏನಾಗುತ್ತಂದರೆ ಮಸಾಲೆ ಎಲ್ಲ ಬಿಟ್ಟೋಗುತ್ತೆ, ಎಲ್ಲ ಸ್ಪೂನಿಗೆ ಅಂಟುತ್ತೆ. ಸೊ ಇಮಿಡಿಯೇಟಾಗಿ ಸ್ಪೂನಲ್ಲಿ ಹಾಕ್ಬಾರ್ದು. ಇದು ಯಾರಿಗೆ ಇಷ್ಟು ಚಿಕ್ಕದು? ಅದೇನಂದ್ರೆ ನಾವೆಲ್ಲ ಚಿಕನ್ ತಿಂತೀವಲ್ಲ, ಕಬಾಬ್ ಎಲ್ಲ, ನಾಯಿಗೂ ಕೂಡ ಆಶೆ ಆಗಲ್ವಾ? ಸೊ ಅದಕ್ಕೆ ಇದು ಸಪ್ರೇಟ್ ಅವನಿಗೆ ಸಪ್ರೇಟ್. ಇದು ಮತ್ತೆ ಚಂದ ಉಂಟು, ಚಿಕ್ಕದಾಗಿ, ಚಿಕ್ಕದಾದ ಚೊಕ್ಕದಾದ ಚಿಕ್ಕ ಕಬಾಬ್. ಸೊ ಅವನಿಗೂ ಸ್ವಲ್ಪ ಚಿಕನ್ ಮಾಡಬೇಕಲ್ಲ, ಅವನಿಗೆ ಬೇಜಾರಾಗಲ್ವ ಮತ್ತೆ ನಾವೆಲ್ಲ ತಿನ್ನುವಾಗ. ಎಂತ ಫ್ರೈ ಆಗ್ತಾ ಉಂಟಲ್ಲ, ಅದಕ್ಕೆ ಸ್ವಲ್ಪ ಕರಿಬೇವು ಹಾಕುವ. ಅದು ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ ಹೌದೌದು, ಅದರ ಪರಿಮಳ ಕೂಡ ಅದಕ್ಕೆ ಬರ್ತದೆ.
ಕಬಾಬಿಗೆ ಕರಿಬಹುದು, ತುಂಬ ಒಂದು ಕಾಂಬಿನೇಷನ್ ತುಂಬ ಒಳ್ಳೆದಿರ್ತದೆ. ಡೀಪ್ ಫ್ರೈ ಆದರೂ ತವಾ ಫ್ರೈ ಆದರೂ ನಾವು ಬೇವು ಸೊಪ್ಪನ್ನು ಮಾತ್ರ ಹಾಕಲೇಬೇಕು. ಮತ್ತೆ ಟೇಸ್ಟ್ ಕೂಡ ಒಳ್ಳೆದು ಬರುತ್ತೆ ಹಾಗೆ ಹಾಕಿದ್ರೆ. ವಾ 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 ವಾ. ತಿನ್ನುವಂತ ಅನಿಸ್ತದಾ? ಕೈ ಹಾಕಿದರೆ ಎಲ್ಲ ಕೈ ಎಲ್ಲ ಸುಟ್ಟೋಗ್ಬೋದು ಈಗ. ನೋಡಿ, ಇದೊಂದು ಇನ್ನು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಒಳ್ಳೆ ಫ್ರೈ ಆದರೆ ಒಳ್ಳೇದಲ್ಲ. ಈಗ ನಾನು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ, ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ. ನೋಡಿ, ಇದು ಕೂಡ ಆಗ್ತಾ ಉಂಟು. ತೆಗೆಯೋ ಆಗಿದೆ ಅಲ್ಲ? ಆಗಿದೆ ನೋಡಿ. ತೆಗೆಯೋದು ತಿನ್ನೋದು, ತೆಗೆಯೋದು ತಿನ್ನೋದು. ನೋಡಿ, ಹಾಟ್ ಬಾಕ್ಸ್ ಎಲ್ಲ ಹಾಕಿದ್ದಾರೆ ಚಿಕನ್. ಇನ್ನು ಊಟ ಮಾಡುದು. ನನಗೆ ಹಸಿವಾಗ್ತಾ ಉಂಟು. ನನಗೆ ಸಹ ಜೋರು ಹಸಿವಾಗ್ತಾ ಉಂಟು ಕಬಾಬ್ ನೋಡಿ. ಕೋರಿ ರೊಟ್ಟಿ ರೆಡಿ ಆಗಿದೆ. ಇದು ನೋಡಿ, ರೈಸ್ ರೊಟ್ಟಿ ಸಿಲ್ಕಿ ತಿನ್. ಕೋಳಿ ನೋಡಿ, ಕೋಳಿ ಹೇಗೆ ಉಂಟು ನೋಡಿ. ಇದರಲ್ಲಿ ಫೋಟೋ ಇಡುದು ನಾನು. ಇದು ರೋಟಿದ ಕೋರಿ, ಕೋರಿದ ರೊಟ್ಟಿ ನೋಡಿ. ಇದು ಅದಕ್ಕೆ ಹಾಕಿದರೆ ತಿಂಕಾಣ್. ಅನ್ನ ಎಲ್ಲ ಇಲ್ಲಿ ರೆಡಿ ಉಂಟು. ಸೊ ನಮಗೆ ಊಟಕ್ಕೆಲ್ಲ ರೆಡಿ ಆಗಿದೆ. ಇನ್ನು ನಾವು ಊಟ ಮಾಡುದು. ಎಲ್ಲ ಬ್ಯಾಟಿಂಗ್ ಮಾಡೋದ್ರಲ್ಲಿದ್ದಾರೆ. ಮೊನ್ನೆ ನಾವೊಂದು ಬಾಟಲ್ ತಗೊಂಡಿದ್ದೆವು, ನೀರಿದು ಬಾಟಲ್. ನೋಡಿ, ಒಳ್ಳೆದುಂಟು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ. ಎಷ್ಟು ಇದಕ್ಕೆ ಕೊಟ್ಟದ್ದು? ಎಷ್ಟು ಬಾಟಲ್ ಸಿಕ್ಕಿತು? 6 ಬಾಟಲ್ಸ್, 289 ರುಪೀಸ್. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಭಾರಿ ಒಳ್ಳೆದುಂಟು, ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಬೆಟರ್. ಗಾಡಿ ಬಂತು, ಇವಳೆಂತ ತರ್ತಿದ್ದಾಳೆ. ಲಸ್ಸಿ ಎಲ್ಲ ಬಂದಿದೆ. ಎಂತ ಫುಲ್ ಪ್ಲಾಸ್ಟಿಕ್ ಅಲ್ಲಿ ಫುಲ್. ಯಾವುದೆಲ್ಲ ಲಸ್ಸಿ ಉಂಟು? ಎಲ್ಲ ಮಿಕ್ಸ್ ಉಂಟು. ಮಜ್ಜಿಗೆ ಬೇಕಾ? ಸ್ಟ್ರಾ ಇಲ್ಲಿ ಉಂಟು. ಅಲ್ಲಿ ನೀರು ಬಿಡುವ ಪೈಪ್ ಉಂಟು. ಒಂದು ಕಡೆಗೆ ನೀನು, ಒಂದು ಕಡೆಗೆ. ಟಾಟಾ ಬೈ ಬೈ. ನಿಮ್ಮ ಅಭಿಪ್ರಾಯ ಹೇಗಿತ್ತು? ಅಭಿಪ್ರಾಯ ಮೊದಲು ಬಾಯಿಗೆ ಬಂತು. ಜೈ ಜೈ.
ಇಲ್ಲ ಈಗ ಗಟ್ಟಿ ನೀದು ತಾಕು ಆ್ಯಕ್ಚುಲಿ ಹ್ಞೂ ಈ ಒಂಟೆ ಪ್ರಭು ಉಂಟದು ಬಿಡ